ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಹಾಗೂ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪದ ಅಡಿಯಲ್ಲಿ ಯೋಗ ಗುರುವನ್ನ ಬಂಧಿಸಲಾಗಿದೆ. ಎಲ್ಲಾಗಿರೋದು ಇನ್ಸಿಡೆಂಟ್ ಅನ್ನೋದರ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರ್ ನಗರ ಪೊಲೀಸರಿಂದ ಯೋಗ ಗುರು ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಆರ್ ನಗರದಲ್ಲಿ ಯೋಗ ಕೇಂದ್ರವನ್ನ ನಿರಂಜನಾ ಮೂರ್ತಿ ಅನ್ನುವಂತಹ ಅಯೋಗ್ಯ ನಡೆಸ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ಯೋಗ ಸೆಂಟರ್ಗೆ ಬರ್ತಾ ಇದ್ದ ಅಪ್ರಾಪ್ತೆ ಮೇಲೆ ಈತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋದು ಆರೋಪ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದಲ್ಲಿ ನಿನಗೆ ಹೆಸರು ಬರುವಂತೆ ಮಾಡ್ತೀನಿ, ನಿನಗೆ ಸರ್ಕಾರಿ ಕೆಲಸ ಕೂಡ ಸಿಗಬಹುದು ಅಂತೆಲ್ಲ ಹೇಳಿ ಆಕೆಯ ತಲೆ ತಿರುಗಿಸೋ ಕೆಲಸವನ್ನ ಕೂಡ ಈತ ಮಾಡಿದ್ನಂತೆ. ಸದ್ಯ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ, ಈತನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗ ಅನುಮಾನ ಏನ್ ಬರ್ತಾ ಇದೆ ಅಂದ್ರೆ ಆ ಯೋಗ ಕೇಂದ್ರದ ಮೇಲೆ ಅನುಮಾನ ಬರ್ತಾ ಇದೆ. ಒಂದೇ ಹುಡುಗಿಗೆ ಈ ರೀತಿ ದೌರ್ಜನ್ಯ ಮಾಡುತ್ತನ ಅಥವಾ ಇನ್ನೂ ಯಾರಾದರೂ ಸಂತ್ರಸ್ತರಿದ್ದಾರಾ, ಇದು ಎಷ್ಟು ದೊಡ್ಡ ಹಗರಣ ಆಗಿ ಬೆಳಕಿಗೆ ಬರ್ಬೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇನ್ನು ಆರೋಪ ಕೇಳಿಬಂದಿರುವಂತಹ ವ್ಯಕ್ತಿಯನ್ನ ಇನ್ನೊಂದು ಕಡೆ ಗಮನಿಸ್ತಾ ಇದೆ. ಆರ್ ನಗರದಲ್ಲಿ ಇದೊಂದು ಯೋಗ ಕೇಂದ್ರ ಇತ್ತಂತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಯಾವಾಗ ಆಗಿರುವಂತಹ ದೌರ್ಜನ್ಯ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ, ಮತ್ತೆ ಬರೀ ಒಂದು ಹುಡುಗಿ ಮೇಲೆ ಆಗಿರೋದಾ ಇದು ಅಥವಾ ಇನ್ನಷ್ಟು ಸಂತ್ರಸ್ತರು ಈ ಪ್ರಕರಣದಲ್ಲಿ ಬೆಳಕಿಗೆ ಬರಬಹುದಾ? ಯಾಕಂದ್ರೆ ಒಂದು ಯೋಗ ಕೇಂದ್ರ ನಡೆಸ್ತಾ ಇದ್ದ ಅಂದ್ರೆ ಸುಮಾರು ಜನ ಪಾಪ ಹೆಲ್ತ್ ಪರ್ಪಸ್ಗೆ ಬಂದಿರ್ತಾರೆ, ಅವ್ರ ಮೇಲೂ ಈತ ಹಿಂಗೆ ಕೆಟ್ಕಂಡು ಬಿದ್ದಿರೋ ಸಾಧ್ಯತೆ ಇರುತ್ತೆ. ಏನೇನು ಮಾಹಿತಿ ಸಿಗ್ತಾ ಇದೆ ತನಿಖೆಯಲ್ಲಿ? ಮಮತಾ, ಪ್ರಮುಖವಾಗಿ ಪ್ರಕರಣದಲ್ಲಿ 17 ವರ್ಷದ ಅಪ್ರಾಪ್ತ ಏನಿದೆ, ಅಪ್ರಾಪ್ತೆಯ ಮೇಲೆ ಈತ ಲೈಂಗಿಕ ದೌರ್ಜನ್ಯವನ್ನ ನಡೆಸಿರುವಂತದ್ದು. ಅಂದ್ರೆ 2023ರಲ್ಲಿ ಒಮ್ಮೆ ಥಾಯ್ಲೆಂಡ್ ದೇಶಕ್ಕೆ ಹೋಗಿರ್ತಾರೆ. ಥಾಯ್ಲೆಂಡ್ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯೋಗ ಸ್ಪರ್ಧೆಯನ್ನ ಮಾಡೋ ಸಂದರ್ಭ ಆ ಯುವತಿ ಅಪ್ರಾಪ್ತೆ ಏನಿದ್ರೆ ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋ ಪ್ರಯತ್ನಗಳನ್ನ ಮಾಡ್ತಾನೆ. ಅಲ್ಲಿಂದನೂ ಕೂಡ 2023ರಿಂದ 25 ಆಗಸ್ಟ್ ತನಕ ಕೂಡ ನಿರಂತರವಾಗಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂತ ಪ್ರಯತ್ನಗಳನ್ನ ಮಾಡುವಂತದ್ದು. ಈ ಮಧ್ಯೆ ಒಂದು ಬಾರಿ ಲೈಂಗಿಕ ಸಂಪರ್ಕವನ್ನು ಕೂಡ ಆತ ಹೊಂದಿರ್ತಾನೆ. ಅದಾದ ಬಳಿಕ ಆತ ಆಮಿಷ ಒಡ್ಡಿರೋದು ಏನಂದ್ರೆ, ನಿನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಬರೋ ರೀತಿಯಲ್ಲಿ ಮಾಡ್ತೀನಿ, ಜೊತೆಗೆ ನಿನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರೋ ರೀತಿಯನ್ನ ಮಾಡ್ತೀನಿ, ಅದಾದ ಬಳಿಕ ಅದನ್ನ ಇಟ್ಕೊಂಡು ನೀನು ಸರ್ಕಾರಿ ಕೆಲಸವನ್ನು ಕೂಡ ಗಿಟ್ಟಿಸ್ಕೊಳ್ಬಹುದು ಅಂತೇಳಿ ಆಕೆಗೆ ಆಮಿಷವನ್ನು ಒಡ್ಡಿರುವಂತದ್ದು. ಆ ಆಮಿಷವನ್ನ ಒಡ್ಡಿ ಆಕೆ ಜೊತೆ ಲೈಂಗಿಕ ಸಂಪರ್ಕ ಹೊಂದುತ್ತಾನೆ. ಅದಾದ ಬಳಿಕ ನಿರಂತರವಾಗಿ ಆ ಪ್ರಯತ್ನಗಳನ್ನ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಕಳೆದ ತಿಂಗಳು ಆಗಸ್ಟ್ ಏನಿತ್ತು, ಆಗಸ್ಟ್ ನಲ್ಲೂ ಕೂಡ ಆಕೆಯ ಜೊತೆಯಲ್ಲಿ ಲೈಂಗಿಕ ಸಂಪರ್ಕ ಹೊಂದೋ ಪ್ರಯತ್ನಗಳನ್ನ ಮಾಡಿದ ಬಳಿಕ ಅದು ಪೋಷಕರಿಗೆ ಮಾಹಿತಿ ರವಾನೆ ಆಗಿರುವಂತದ್ದು. ಅದಾದ ಬಳಿಕ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟ ಬಳಿಕ ಈಗ ಪೊಲೀಸರು, ಆರ್ ನಗರ ಪೊಲೀಸರು ಆತನನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಜೊತೆಗೆ ಆ ಇನ್ಸ್ಟಿಟ್ಯೂಟ್ ನಲ್ಲಿ ಯಾರ್ಯಾರು ಯೋಗ ಕಲಿಲಿಕ್ಕೆ ಹೋಗ್ತಾ ಇರುವ ಅಪ್ರಾಪ್ತರು ಅಥವಾ ಮಕ್ಕಳ ಯಾರು ಇರ್ತಿದ್ರು ಅವರನ್ನೆಲ್ಲ ಕೂಡ ವಿಚಾರಣೆಗೊಳಪಡಿಸುವಂತದ್ದು, ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋ ಕೆಲಸಗಳನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದು. ಯಾಕಂದ್ರೆ ಈತ ನಿರಂತರವಾಗಿ ಬೇರೆಯವರ ಜೊತೆಯಲ್ಲೂ ಕೂಡ ಇದೇ ರೀತಿಯ ಬಿಹೇವಿಯರ್ ಮಾಡೋದಂತ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಅವರಿಂದ ಕೂಡ ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳನ್ನ ಪೊಲೀಸರು ಮಾಡ್ತಾ ಇರೋಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಟ್ಟಿನಲ್ಲಿ ಗುರು ಅನ್ನೋ ಪದಕ್ಕೆ ಅದರದ್ದೇ ಆದ ಮಾನ ಇರುತ್ತೆ, ಮರ್ಯಾದೆ ಇರುತ್ತೆ. ಅದನ್ನೆಲ್ಲ ಕಳೆಯೋ ಕೆಲಸವನ್ನ ಆಗಾಗ ಇಂಥವರು ಬಂದು ಮಾಡ್ತಾರಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ನಿರಂಜನಾ ಮೂರ್ತಿಯ ಬಂಡವಾಳ ಇನ್ನೆಷ್ಟು ಬಯಲಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇನ್ನೊಂದಷ್ಟು ಜನ ಸಂತ್ರಸ್ತರು ಬರಬಹುದು ಸಾಧ್ಯತೆ ಇದೆ. ಬಿಕಾಸ್ ಒಂದು ಹುಡುಗಿಯನ್ನೇ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಯಿತಾ ಅಂದರೆ ಸುಮಾರು ಜನ ಪಾಪ ಭವಿಷ್ಯದ ಕನಸಿಟ್ಕೊಂಡು ಬರ್ತಿದ್ರು.